ನಮಸ್ತೆ ಫ್ರೆಂಡ್ಸ್, ಶಾಲಾ ಮಕ್ಕಳಿಗಾಗಿ ನನ್ನ ಪ್ರಬಂಧ ದೀಪಾವಳಿ. ಪೀಠಿಕೆ. ದೀಪಾವಳಿಯು ದೇಶ ಮತ್ತು ಪ್ರಪಂಚದಾದ್ಯಂತ ಆಚರಿಸುವ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ. ದೀಪಾವಳಿ ಎಂದರೆ ದೀಪಗಳ ಸಾಲು ಎಂದರ್ಥ. ಬೆಳಕಿನ ಹಬ್ಬವಾಗಿ ನಾವು ಇದನ್ನು ಆಚರಿಸುತ್ತೇವೆ. ಬಾಂಧವ್ಯ ಮತ್ತು ಮಾನವನ ಸಾಮಾಜಿಕ ಜೀವನವನ್ನು ಹಂಚಿಕೊಳ್ಳುವಂತಹ ಸಂಭ್ರಮಗಳಲ್ಲಿ ಹಬ್ಬಗಳೂ ಕೂಡ ಒಂದು. ವಿಷಯ ವಿವರಣೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ದೀಪಾವಳಿ ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಬರುತ್ತದೆ. ಶ್ರೀರಾಮನು ದುಷ್ಟ ಶಕ್ತಿಗಳನ್ನು ನಾಶಪಡಿಸಿ ತನ್ನ ಪ್ರಜೆಗಳಿಂದ ಭವ್ಯವಾದ ಸ್ವಾಗತ ಸ್ವೀಕರಿಸುವ ಮೂಲಕ ಮನೆಗೆ ತಲುಪಿದ ದಿನವಾಗಿ ಆಚರಿಸಲಾಗುತ್ತದೆ. ದೀಪಾವಳಿಯ ಸಂದರ್ಭದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಲಕ್ಷ್ಮೀದೇವಿಯನ್ನು ಪೂಜಿಸಲಾಗುತ್ತದೆ. ಆಧ್ಯಾತ್ಮಿಕ ಕತ್ತಲೆಯ ಮೇಲೆ ಆಂತರಿಕ ಬೆಳಕಿನ ವಿಜಯವನ್ನು ಆಚರಿಸುವ ಬೆಳಕಿನ ಹಬ್ಬ ಇದಾಗಿದೆ. ದೀಪಾವಳಿಯನ್ನು ನಾವು ಇಂದು 3 ದಿನಗಳಿಗೆ ಸೀಮಿತಗೊಳಿಸಿದರೂ ಮೂಲತಃ 5 ದಿನಗಳ ಹಬ್ಬವಾಗಿತ್ತು. ಮೊದಲನೇ ದಿನ ನರಕ ಚತುರ್ದಶಿಯಾಗಿದೆ. ಶ್ರೀಕೃಷ್ಣ ಮತ್ತು ಅವನ ಪತ್ನಿ ಸತ್ಯಭಾಮೆಯ ಕೈಯಲ್ಲಿ ನರಕನ ಸೋಲನ್ನು ಸೂಚಿಸುತ್ತದೆ. ನರಕಾಸುರನು ತನ್ನ ದುರಾಡಳಿತದಿಂದ ಪ್ರಜೆಗಳಿಗೆ ತೊಂದರೆ ಕೊಡುತ್ತಿದ್ದನು. ಇದಕ್ಕೆ ಕೊನೆ ಹಾಡಿ ಅವನ ಬಂಧನದಲ್ಲಿದ್ದ 16,000 ಸ್ತ್ರೀಯರಿಗೆ ಮೋಕ್ಷ ಕರುಣಿಸಿದ ದಿನವೇ ನರಕ ಚತುರ್ದಶಿ. ಎರಡನೆಯ ದಿನ ಅಮಾವಾಸ್ಯೆ. ಭಕ್ತರೆಲ್ಲ ಲಕ್ಷ್ಮೀದೇವಿಯನ್ನು ಈ ದಿನ ಪ್ರಾರ್ಥಿಸುತ್ತಾರೆ. ಇದು ಅತ್ಯಂತ ಮಹತ್ವದ ದಿನವಾಗಿದೆ. ಲಕ್ಷ್ಮೀ ಪೂಜೆ ಅಥವಾ ದೀಪಾವಳಿ ಪೂಜೆಯಾಗಿ ಆಚರಿಸುತ್ತೇವೆ. ಅಸುರನಾದ ಬಲಿಯನ್ನು ಮಹಾವಿಷ್ಣುವು ಕುಬ್ಜನಾದ ವಾಮನನ ಅವತಾರವನ್ನು ತಾಳಿ ಪಾತಾಳಕ್ಕೆ ತಳ್ಳಿದ ದಿನವಾಗಿಯೂ ನಾವು ಆಚರಿಸುತ್ತೇವೆ. ಮೂರನೆಯ ದಿನ ಕಾರ್ತಿಕ ಶುದ್ಧ ಪಾಡ್ಯಮಿ. ಬಲಿ ನರಕದಿಂದ ಹೊರಬಂದು ಭಗವಾನ್ ವಿಷ್ಣುವು ನೀಡಿದ ವರಗಳ ಪ್ರಕಾರ ಭೂಮಿಯನ್ನು ಆಳುತ್ತಾನೆ. ಬಲಿಪಾಡ್ಯಮಿಯಂದು ಕರಾವಳಿಯಲ್ಲಿ ಬಲೀಂದ್ರ ಪೂಜೆಯನ್ನು ನೆರವೇರಿಸುತ್ತಾರೆ. ತುಳಸಿ ಕಟ್ಟೆಯ ಬಳಿಯಲ್ಲಿ ಬಲೀಂದ್ರ ಮರವನ್ನು ಹಾಕಲಾಗುತ್ತದೆ. ಬಾಳೆ ದಿಂಡಿನಿಂದ ಅಥವಾ ಪಾಲಸ ಮರದ ಕೊಂಬೆಗಳಿಂದ ವಿಶಿಷ್ಟವಾದ ಬಲೀಂದ್ರನ ಆಕೃತಿಯನ್ನು ತಯಾರಿಸಿ ಅದರ ಮೇಲ್ಭಾಗಕ್ಕೆ ಛತ್ರಿಯನ್ನು ಕಟ್ಟಿ ನೆಲ್ಲಿಸೊಪ್ಪು ಹಾಗೂ ಕಾಡಿನಲ್ಲಿ ಸಿಗುವ ಹೂಗಳಿಂದ ಅಲಂಕರಿಸಿ ಪೂಜೆಯನ್ನು ಮಾಡುತ್ತಾರೆ. ಅದೇ ರೀತಿ ಇದು ಗೋಮಾತೆಯನ್ನು ಪೂಜಿಸುವ ಪವಿತ್ರವಾದ ಗೋಪೂಜೆಯ ದಿನವೂ ಆಗಿದೆ. ಹಬ್ಬದ ಆಚರಣೆಗಾಗಿ ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸುತ್ತಾರೆ. ಮನೆಯ ಮುಂದೆ ರಂಗೋಲಿಯನ್ನು ಹಾಕುತ್ತಾರೆ. ಹಣತೆಯ ದೀಪಗಳನ್ನು ಬೆಳಗುತ್ತಾರೆ. ಧಾರ್ಮಿಕ ಆಚರಣೆಯೊಂದಿಗೆ ಸಡಗರ ಸಂಭ್ರಮದ ವಾತಾವರಣ ಮನಗಳಲ್ಲಿ ತುಂಬಿರುತ್ತದೆ. ಉಪಸಂಹಾರ. ದೀಪಾವಳಿಯು ಕತ್ತಲಿನ ಮೇಲೆ ಬೆಳಕಿನ ವಿಜಯವಾಗಿದೆ. ಅಜ್ಞಾನದ ಕತ್ತಲಿನಿಂದ ಸುಜ್ಞಾನದ ಬೆಳಕಿನೆಡೆಗೆ ಜ್ಞಾನದ ದೀಪವನ್ನು ಬೆಳಗಿದ ದಿನವಿದು. ಎಲ್ಲರ ಬದುಕಿನಲ್ಲೂ ದುಃಖ ನೋವುಗಳು ಕರಗಿ ಸಂತೋಷ ನೆಮ್ಮದಿ ಶಾಂತಿಯ ದೀಪವು ಬೆಳಗಲಿ ಎಂಬ ಮಹಾಶಯದ ಪ್ರತೀಕವೇ ಈ ದೀಪಾವಳಿಯ ವೈಶಿಷ್ಟ್ಯತೆಯಾಗಿದೆ. ಧನ್ಯವಾದಗಳು.